ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮಸ್ಕಾರಗಳು. ನಮಗೆ ಅವಮಾನ ಮಾಡಿದವರ ಮುಂದೆ ಬೆಳಿಬೇಕು ಮತ್ತು ಗೆಲ್ಲಬೇಕು. ನಮ್ಮನ್ನು ನೋಡಿ ನಗುತ್ತಿದ್ದವರು ನಮ್ಮ ಮುಂದೆ ತಲೆ ಕೆಳಗೆ ಹಾಕುವಂತೆ ಆಗಬೇಕು. ಅಂದರೆ ಮೊದಲಿಗೆ ಈ ಕೆಲಸಗಳನ್ನು ಮಾಡಲೇಬೇಕು. ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕಲ್ವಾ? ಯಾಕೆಂದರೆ ಒಲಿದು ಬಂದ ಬದುಕು ಆನಂದದಿಂದ ಬದುಕಿ ಬಿಡಬೇಕು. ಯಾಕೆಂದರೆ ಮುಂದಿನ ಜನ್ಮ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇದ್ದರೂ ಕೂಡ ಎಷ್ಟು ಜನ್ಮಗಳು ಕಾಯಬೇಕು ಯಾರಿಗೆ ಗೊತ್ತು? ಜೀವನದಲ್ಲಿ ಯಾವುದೇ ಒಂದು ವಿಶ್ವವಿದ್ಯಾಲಯ ಕಲಿಸಿಕೊಡದ ಪಾಠ ಅಂದರೆ ಅದು ಜೀವನದ ಪಾಠ. ಪುಸ್ತಕದ ವಿಷಯಗಳಲ್ಲಿ ಜೀವನ ಹೇಗೆ ಮಾಡುವುದು ಎಂದು ತಿಳಿಯಬಹುದು ಅಷ್ಟೇ. ಆದರೆ ಜೀವನವೆಂಬ ಜೋಕಾಲಿಯಲ್ಲಿ ತೂಗಿದಾಗಲೇ ಕಷ್ಟ ಸುಖಗಳು ಗೊತ್ತಾಗುತ್ತದೆ. ಆ ಒಂದು ಪಾಠ ನಮ್ಮ ಹೆತ್ತ ತಂದೆ ತಾಯಿಯೂ ಕೂಡ ಕಲಿಸಿಕೊಡೋದಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಅನುಭವಗಳು ಆದಾಗಲೇ ಜೀವನದ ಸಿಹಿ ಕಹಿಗಳು ಗೊತ್ತಾಗುವುದು. ನಾವು ಜೀವನದಲ್ಲಿ ಏನನ್ನು ಸಾಧಿಸಲು ಸಾಧ್ಯವಾಗದಿದ್ದರೆ ಜನ ನಮ್ಮನ್ನು ಕೀಳಾಗಿ ಭಾವಿಸ್ತಾರೆ. ಅದಕ್ಕಾಗಿ ದಿನಕ್ಕೆ ನೀವು ಒಮ್ಮೆಯಾದರೂ ನಿಮ್ಮೊಂದಿಗೆ ನೀವೇ ಮಾತನಾಡೋದನ್ನು ಕಲಿಯಿರಿ. ನಾನು ಹೇಗಿದ್ದೇನೆ, ನಾನು ಏನು ಮಾಡುತ್ತಿದ್ದೇನೆ ಹಾಗೂ ನನ್ನ ಗುರಿ ಏನು, ಜವಾಬ್ದಾರಿ ಏನು ಎಂಬುದನ್ನು ತಿಳಿದುಕೊಳ್ಳಿ. ಇಲ್ಲದಿದ್ದರೆ ನೀವು ಈ ಜಗತ್ತಿನ ಒಬ್ಬ ಅತ್ಯುತ್ತಮ ವ್ಯಕ್ತಿಯ ಜೊತೆ ಮಾತನಾಡುವುದನ್ನು ಕಳೆದುಕೊಂಡಂತೆ. ಎಲ್ಲರದ್ದು ತಮ್ಮದೇ ಆಗಿರುವಂತಹ ಕನಸುಗಳನ್ನು ಹೊತ್ತಿಕೊಂಡಿರ್ತಾರೆ. ಆ ಕನಸುಗಳು ನನಸಾಗಬೇಕಾದರೆ, ಯಶಸ್ಸನ್ನು ಪಡೆಯಬೇಕಾದರೆ ನಾವು ದೃಢ ಪ್ರಯತ್ನ ಮಾಡಬೇಕಾಗ್ತದೆ. ಅಪಾರವಾದ ಇಚ್ಛಾಶಕ್ತಿಯನ್ನು ಇಟ್ಟಿರಬೇಕು. ನಾನು ಸಮುದ್ರವನ್ನೇ ಪಾನ ಮಾಡುತ್ತೇನೆ ಎಂದು ಪ್ರಯತ್ನ ಮಾಡುವವನು ಹೇಳ್ತಾನೆ. ಆ ಥರ ಪ್ರತಿಯೊಬ್ಬನಲ್ಲೂ ಇಚ್ಛಾಶಕ್ತಿ ಬೆಳೆಸಿಕೊಳ್ಳಬೇಕು. ನನ್ನ ಸಂಕಲ್ಪದ ಮುಂದೆ ಅಥವಾ ನಾನು ಪಡುತ್ತಿರುವ ಶ್ರಮದ ಮುಂದೆ ಪರ್ವತಗಳೇ ಪುಡಿ ಪುಡಿ ಮಾಡುತ್ತೇನೆ ಎಂದು ತಮ್ಮಲ್ಲಿ ಆ ಶಕ್ತಿಯನ್ನು ಹೊಂದಿದ್ದರೆ ಮಾತ್ರ ತನ್ನ ನಿಜವಾದ ಶ್ರಮಕ್ಕೆ ನೀವು ಗುರಿಸಿರುವುದು ನಿಶ್ಚಯ ಎಂದು ತಿಳಿದುಕೊಂಡು ಬಿಡಿ. ಸ್ವಲ್ಪ ನಿಧಾನವಾದರೂ ಕೂಡ ಸಮುದ್ರದ ದಡ ಸೇರುವುದು ಖಂಡಿತ. ಆದರೆ ಬದುಕುವ ಆಸೆ ಹೇಗಿರಬೇಕೆಂದರೆ ನೀನು ಶತ್ರುಗಳ ಕಣ್ಣೆದುರಲ್ಲೇ ಬದುಕಬೇಕು. ಅವರು ನಿನ್ನ ಎದುರು ಬದುರು ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಇನ್ನಷ್ಟು ಹೆಚ್ಚಾಗಬೇಕು. ಮನಸ್ಸು ಎಚ್ಚೆತ್ತುಕೊಳ್ಳಬೇಕು. ಮನುಷ್ಯನಿಗೆ ಕಷ್ಟಗಳು ಬರದೇ ಹೋದರೆ ಇದ್ದರೂ ಕೂಡ ಇಲ್ಲದ ಹಾಗೆ. ಕಷ್ಟಗಳನ್ನು ಎದುರಿಸಿದಷ್ಟು ನೀನು ಇನ್ನೂ ಬಲಶಾಲಿ ಆಗ್ತೀಯ. ಆದ್ದರಿಂದ ನೀನು ಎಂಥದೇ ಕಷ್ಟಗಳು ಬಂದರೂ ಕೂಡ ಕುಗ್ಗಬೇಡ, ಅಂಜಬೇಡ. ಅವುಗಳನ್ನು ಧೈರ್ಯದಿಂದ ಎದುರಿಸು. ನಿರಂತರ ಉರಿಯುವ ಸೂರ್ಯನನ್ನು ನೋಡಿ ಕತ್ತಲು ಹೇಗೆ ಭಯಪಡುತ್ತೋ ಹಾಗೆ ನೀನು ನಿರಂತರ ಕಷ್ಟಪಡುವುದನ್ನು ನೋಡಿ ಸೋಲು ಕೂಡ ಹಾಗೆ ಭಯಪಡುತ್ತೆ. ಆದರೆ ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಬೇಕು ಅಷ್ಟೇ. ಇಲ್ಲಿಯವರೆಗೂ ನಾನು ಹೇಗೆ ಇದ್ದೆ, ನಾನು ಏನು ಮಾಡಿದೆ, ಹಿಂದೆ ಆಗಿರೋದನ್ನು ಬಿಟ್ಟು ಯಾವಾಗಲೂ ಮುನ್ನಡೆಯಿರಿ. ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಸಾಹಸ, ಅನಂತ ತಾಳ್ಮೆ ಇವುಗಳಿದ್ದರೆ ಮಾತ್ರ ತಮ್ಮ ಕೆಲಸಗಳಲ್ಲಿ ಅಥವಾ ತಾವು ಅಂದುಕೊಂಡ ಹಾಗೆ ಮಹತ್ ಕಾರ್ಯಗಳನ್ನು ಸಾಧಿಸಲು ಸಾಧ್ಯ ಆಗುತ್ತದೆ. ನಿಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ಮಾಡಿ. ನೀವು ಶುದ್ಧ ಚಾರಿತ್ರ್ಯವನ್ನು ರೂಢಿಸಿಕೊಳ್ಳಿ. ನಿಷ್ಠೆಯಿಂದ ಕರ್ತವ್ಯವನ್ನು ಮಾಡಿದರೆ ಕರ್ತವ್ಯ ಭಾರದಿಂದ ಪಾರಾಗುತ್ತೇವೆ. ಸಾಧ್ಯವೇ ಇಲ್ಲವೆಂದರೆ ಏನನ್ನು ಸಹ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಪ್ರಯತ್ನ ಪಡುವುದರಿಂದ ನಷ್ಟ ಏನಿದೆ? ಗೆದ್ದರೆ ಸಂತೋಷ ಪಡೋಣ, ಸೋತರೆ ಅನುಭವ ಅಂತ ಅಂದುಕೊಳ್ಳೋಣ. ಆದರೂ ಕೂಡ ನಾವು ಏನೇ ಒಂದು ಸಾಧನೆ ಮಾಡಬೇಕು ಎಂದು ಹೊರಟಾಗ 1000 ಸಲ ಪ್ರಯತ್ನಿಸೋಣ. ಪ್ರಯತ್ನ ಪಡುವುದರಿಂದ ನಾವು ಇನ್ನಷ್ಟು ಬಲಿಷ್ಠರಾಗುತ್ತೇವೆ. ಆ 1000 ಸಲವೂ ಸೋತರೆ ಮತ್ತೊಮ್ಮೆ ಬೇಕಾದರೂ ಪ್ರಯತ್ನ ಪಡೋಣ. ಯಾಕೆಂದರೆ ಆ ಒಂದು ಕೊನೆಯ ಪ್ರಯತ್ನ ನಮ್ಮ ಗೆಲುವಿಗೆ ದಾರಿದೀಪವಾಗಬಹುದು. ಕೊನೆಯದಾಗಿ ನಮ್ಮ ಸ್ವಾಮಿ ವಿವೇಕಾನಂದವರು ಹೇಳಿದ ಮಾತು ನೆನಪಿಗೆ ಬರುತ್ತದೆ. ಅದು ಏನೆಂದರೆ, ನೀನು ತಪ್ಪು ಮಾಡಿದರೆ ಎದುರು ನುಡಿಬೇಡ, ಎದುರು ಮಾತನಾಡಬೇಡ. ಆದರೆ ತಪ್ಪು ಮಾಡದೇ ಇದ್ದರೆ ಯಾರಿಗೂ ಕೂಡ ಎಂದಿಗೂ ಕೂಡ ತಲೆ ತಗ್ಗಿಸಲೇಬೇಡ. ಇನ್ನೊಂದು ವಿಷಯ ಏನೆಂದರೆ, ಜ್ಞಾನಕ್ಕಾಗಿ ಯಾರಿಗಾದರೂ ಬೇಡು, ಆದರೆ ಅನ್ನಕ್ಕಾಗಿ ಮಾತ್ರ ಯಾರ ಹತ್ರನೂ ಕೈ ಒಡ್ಡಬೇಡ ಎಂದು ಹೇಳುತ್ತಾ
ಈ ನಮ್ಮ ಇವತ್ತಿನ ವಿಷಯ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು.